ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧನುರಾಶಿಯವರಿಗೆ ಈ ವರ್ಷ ನಾವು ನೋಡೋದಾದರೆ 2026ರಲ್ಲಿ ಧನುರಾಶಿಯವರಿಗೆ ಪ್ರಾರಂಭದಲ್ಲಿ ಸ್ವಲ್ಪ ಗುರುವಿನ ಬಲ ಇರೋ ಕಾರಣ ಸಪ್ತಮ ಸ್ಥಾನದಲ್ಲಿ ಗುರು ಇದ್ದಾನೆ, ಬಾಧಾರಾಶಿಯೂ ಹೌದು. ಆದರೆ ಒಂದಷ್ಟು ಒಳ್ಳೆಯ ಫಲಗಳನ್ನು ಪ್ರಾರಂಭದಲ್ಲಿ ಅನುಭವಿಸಿರ್ತಾರೆ. ನಂತರದಲ್ಲಿ ಅಷ್ಟಮಕ್ಕೆ ಹೋದ್ಮೇಲೆ ಸ್ವಲ್ಪ ಸುಖ ಹಾಳಾಗತ್ತೆ, ಸ್ವಲ್ಪ ಆರೋಗ್ಯ ಹಾಳಾಗತ್ತೆ. ತಂದೆಗೆ ಸ್ವಲ್ಪ ಅನಾರೋಗ್ಯ, ತಂದೆಗೆ ಸ್ವಲ್ಪ ತೊಂದರೆ ಉಂಟಾಗತ್ತೆ. ಅದರ ಜೊತೆಗೆ ಎಲ್ಲೋ ಅವರಿಗೆ ಈ ಡಯಾಬಿಟಿಸ್ ಇರ್ತಕ್ಕಂಥವ್ರು ಅಥವಾ ಬಾರ್ಡ್ರಲ್ಲಿ ಇರ್ತಕ್ಕಂಥವ್ರು ಒಳಗಡೆ ಬಂದ್ಬಿಡ್ತಾರೆ. ಅಂದರೆ ಡಯಾಬಿಟಿಸ್ ಸರ್ಕಲ್ ಒಳಗಡೆ ಬರುವಂತಹ ಸಾಧ್ಯತೆ. ಜ್ಯೋತಿಷ್ಯ ಅನ್ನೋ ಥರದ್ದು ನೋಡಿ, ಜ್ಯೋತಿಷ್ಯ ಅನ್ನೋ ಥರದ್ದು ಹೇಗೆ ಅಂತಂದರೆ ಅದನ್ನು ಯಾವ ಕಾಲಮಾನಕ್ಕೆ ಯಾವ ಪರಿಸ್ಥಿತಿಗೆ ಬೇಕಂದ್ರೂ ಅಪ್ಲೈ ಮಾಡ್ಬೋದು. ಅದಕ್ಕೆ ಅಪ್ಡೇಟ್ ಆಗಿರ್ಬೇಕಷ್ಟೆ. ಅಂದರೆ ಈಗಿನ ಒಂದು ಕಾಲದ ಪರಿಸ್ಥಿತಿ ಹೇಗೆ ಮತ್ತು ಈಗಿನ ಒಂದು ಜೀವನ ಅನ್ನೋ ಥರದ್ದು ಯಾವುದ್ರ ಮೇಲೆ ನಿಂತಿದೆ ಅಂತ. ಹಿಂದಿನ ಕಾಲದಲ್ಲಿ ಗುರುವಿಗೆ ಹೇಳ್ತಿದ್ದಂತಹ ಕಾರಕತ್ವಗಳು ಪೂರ್ಣವಾಗಿ ಅಂದರೆ ಫಂಡಮೆಂಟಲ್ ಕಾರಕತ್ವಗಳು ಚೇಂಜ್ ಆಗಲ್ಲ, ಬಟ್ ಅಕ್ವೈರ್ಡ್ ಆಗಿರುವಂತಹ ಕಾರಕತ್ವಗಳೇನಿದೆ ಅದೆಲ್ಲ ಸ್ವಲ್ಪ ಬದಲಾಗ್ತಾ ಹೋಗುತ್ತೆ. ಹಾಗಾಗಿ ಧನುರಾಶಿಯವರಿಗೆ ಫಲ ಹೇಳಬೇಕಾದ್ರೆ ಹೇಗೆ ನಾನು ಡಯಾಬಿಟಿಸ್ ಬರುವಂಥ ಸಾಧ್ಯತೆ ಅಂತಂದರೆ, ತುಂಬ ಜನಕ್ಕೆ ಡಯಾಬಿಟಿಸ್ ಅನ್ನೋ ಥರದ್ದಕ್ಕೆ ಮುಖ್ಯವಾಗಿರುವಂತಹ ಕಾರಣ ಹೊಟ್ಟೆ ಭಾಗದಲ್ಲಿರುವಂತಹ ಆಹಾರ ಪಚನ ಆಗದೆ ಬ್ಲಡ್ಡಲ್ಲಿ ಶುಗರ್ ಹೋಗುವಂಥದ್ದು. ಇದಕ್ಕೆ ಏನೇನೋ ಕಾರಣಗಳು ವೈಜ್ಞಾನಿಕವಾಗಿ ಕೊಡ್ಬೋದು. ಆದರೆ ಈ ಥರ ಆಗುವಂತಹ ಒಂದು ಪರಿಸ್ಥಿತಿಗೆ ಗುರುವಿನ ಕಾರಕತ್ವ ಜಾತಕದಲ್ಲಿ ನಾವು ತುಂಬ ಜಾತಕ ನೋಡಿ ಅನುಭವ ಆಗಿರುವಂಥದ್ದು ಏನು ಅಂತಂದರೆ ತುಂಬ ಪ್ರಧಾನವಾಗಿರುವಂಥ ಕಾರಣ ಇರುತ್ತೆ. ಗುರು ಚೆನ್ನಾಗಿಲ್ಲ ಅಂತಂದರೆ ಅಂಥವರಿಗೆ ಹತ್ತಿರದಲ್ಲಿದ್ದರು ಅಂತಂದರೆ ಲಿವರು ಮತ್ತು ಈ ಡಯಾಬಿಟೀಸ್ ಸಂಬಂಧವಾಗಿರುವಂಥ ವೀಕ್ನೆಸ್ ಸಹಜವಾಗಿ ಕಾಣುತ್ತೆ. ಎಚ್ಚರಿಕೆ ಇರಬೇಕು. ಮತ್ತು ನಮ್ಮ ದೇಶ ಇವತ್ತು ತುಂಬ ಬೇಜಾರಾಗತ್ತೆ. ಪ್ರಪಂಚಕ್ಕೆ ಆರೋಗ್ಯ ಅಂದರೆ ಏನೋ, ಯೋಗ ಅಂದರೆ ಏನೋ, ಜೀವನ ಶೈಲಿ ಹೇಗಿರಬೇಕು, ಏನನ್ನು ತಿಂದರೆ ಏನಾಗತ್ತೆ, ಯಾವ ಟೈಮಲ್ಲಿ ಬೇರೆ ದೇಶದಲ್ಲಿ, ಬೇರೆ ಪ್ರಪಂಚದಲ್ಲಿ, ಬೇರೆ ರಾಜ್ಯಗಳಲ್ಲಿ ಅಥವಾ ಬೇರೆ ದೇಶದಲ್ಲೇ ಬೇಟೆ ಆಡ್ಕೊಂಡು ತಿಂತಿದ್ರೋ ಆವಾಗಲೇ ಕೃಷಿಯನ್ನು ಮಾಡಿ ಯಾವ ಆಹಾರದಿಂದ ಯಾವ ರೀತಿಯಾಗಿರುವಂಥ ಔಷಧಿಗಳನ್ನು ಪಡ್ಕೋಬೋದು ಅಂತ ಹೇಳದಂತಹ ಸರ್ಜರಿ ಅಂದರೆ ಏನು ಅಂದರೆ ಪ್ರಪಂಚಕ್ಕೆ ಪರಿಚಯ ಮಾಡಿಸಿದಂತಹ ದೇಶ. ಅಂತಹ ದೇಶ ಇವತ್ತು ಡಯಾಬಿಟಿಸ್ಗೆ ಕ್ಯಾಪಿಟಲ್ ಆಗಿದೆ ಅಲ್ವಾ. ಹಾಗಾಗಿ ಇದು ಫಸ್ಟು USA ನಲ್ಲಿ ಏನೇನಿರುತ್ತೆ ನಂತರ ಅದೆಲ್ಲ ನಮ್ಮ ದೇಶಕ್ಕೆ ಬರುತ್ತೆ. USA ನಲ್ಲಿ ಹೆಚ್ಚಾಗಿ ಫಸ್ಟು ಡಯಾಬಿಟಿಸ್ ಬಂತು, ಅದೆಲ್ಲ ನಮ್ಮವ್ರಿಗೆ ಅವರು ಟ್ರಾನ್ಸ್ಫರ್ ಮಾಡಿದ್ರು. ಯಾಕೆ ಅಂದರೆ ಅವರ ಜೀವನ ಶೈಲಿನೂ ನಮಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರಲ್ಲ. ಅದರ ಜೊತೆಗೆ ಈಗ ಕ್ಯಾನ್ಸರ್ ಅನ್ನೋ ಥರದ್ದು ಕೂಡ ನಮ್ಮ ದೇಶದಲ್ಲಿ ತುಂಬ ಜಾಸ್ತಿ ಆಗುತ್ತಿದೆ. ಇದಕ್ಕೂ ಕೂಡ ಅದೇ ಅವ್ರಿಗೂ ಜಾಸ್ತಿ ಆಯಿತು, ನಮ್ಮ ದೇಶಕ್ಕೂ ಟ್ರಾನ್ಸ್ಫರ್ ಮಾಡಿದ್ರು. ಮುಂದೆ ಅವ್ರಿಗೆ ಈಗ ಜಾಸ್ತಿ ಆಗ್ತಿರೋದು ಏನು ಅಂತಂದರೆ ಆಲ್ಝೈಮರ್ಸ್ ಡಿಸೀಸ್ ಅಂತ ಮತ್ತು ಪಾರ್ಕಿನ್ಸನ್ಸ್ ಅಂತ. ಇದ್ರ ಬಗ್ಗೆ ತುಂಬ ಭಯ US ಅವ್ರಿಗೆ. ಇದು ಬಂದರೆ ಏನು ಮಾಡ್ಲಿಕ್ಕೆ